ನಾನು ಚಿಕ್ಕವಳಾಗಿದ್ದಾಗ ಅಪ್ಪನ ತೋಳಲ್ಲಿ ಮಲ್ಕೊಂಡಿರೋದ್ಕಿಂತ ಜಾಸ್ತಿ ತಾತನ ತೋಳಲ್ಲೇ ಮಲ್ಕೊಂಡು ಬೆಳೆದಿರೋದು. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಚಿತ್ರಾನ್ನ ಮಾಡಿದ್ರು, ಮುಗಿಸ್ಕೊಂಡು ಆಮೇಲೆ ನಾನು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಪಾಪುಗೂ ಸ್ನಾನ ಮಾಡಿಸಿ ಅದಕ್ಕೂ ತಿನ್ನಿಸ್ಕೊಂಡು ಆಮೇಲೆ ರೆಡಿಯಾಗಿ ನಾವು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಈ ಸಲ ನನಗೆ ಏನು ಸ್ಪೆಷಲಾಗಿ ಮಾಡ್ಕೊಂಡು ಹೋಗೋಕ್ಕಾಗಿಲ್ಲ, ನಾನ್ ವೆಜ್ ಇಲ್ಲನೂ. ಸೊ ನಾವು ತಿನ್ನೋ ಹಾಗಿರಲಿಲ್ಲ. ಸೊ ಹಂಗಾಗಿ ನಾನು ನಮ್ಮ ತಾತನಿಗೆ ಅಂತ ನಾನೇನು ಮಾಡ್ಕೊಂಡು ಹೋಗಿಲ್ಲ. ಹಂಗೂ ನಮ್ಮಪ್ಪ ರೇಗಿಸ್ತಾ ಇದ್ರು, ಭಾನುವಾರದ ಬಾಡೂಟ ಬಂತು ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು. ನನಗಂತೂ ಸಖತ್ತು ಖುಷಿ. ನನಗೆ ಅಪ್ಪನ ಮನೆಗೆ ಹೋಗ್ತೀವಿ ಅಂತಂದರೆ ಎಷ್ಟು ಹೆಣ್ಮಕ್ಳು ಖುಷಿ ಆಗಲ್ಲ ಹೇಳಿ. ಅಪ್ಪನ ಮನೆಗೆ ಹೋಗ್ತೀವಿ ಅಂತಂದರೆ ಅಷ್ಟೇ ಖುಷಿ ಇರುತ್ತೆ. ಆ್ಯಂಡ್ ನನಗಂತೂ ಡಬಲ್ ಖುಷಿ. ಏನಕ್ಕೆ ಅಂತಂದರೆ ಸುಮಾರು ವರ್ಷಗಳಿಂದ ನಾನು ನನ್ನ ಪೇರೆಂಟ್ಸ್ ಜೊತೆಗೆ ಸರಿಯಾಗಿ ಮಾತು ಕೂಡ ಆಡ್ತಾ ಇರಲಿಲ್ಲ. ಆ್ಯಂಡ್ ಅವ್ರನ್ನ ಸರಿಯಾಗಿ ನೋಡು ಕೂಡ ಇರಲಿಲ್ಲ. ತುಂಬ ಮನಸ್ತಾಪಗಳು, ಮನಸ್ಸಿಗೆ ನೋವುಗಳು ಈ ಥರನೇ ಆಗಿಬಿಟ್ಟಿತ್ತು. ಆ್ಯಂಡ್ ಫೈನಲಿ ಇವಾಗೆಲ್ಲ ಕಾಲ ಎಲ್ಲ ಚೇಂಜ್ ಮಾಡ್ತಾ ಇದೆ. ಆ್ಯಂಡ್ ನಾನು ಕೂಡ ಸೋತು ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಈಗ ಎಲ್ಲ ಇಟ್ಕೊಂಡು ನನ್ನ ಪೇರೆಂಟ್ಸ್ನ ನಾನೇ ದ್ವೇಷ ಮಾಡೋದು ಏನು ಅರ್ಥ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾಳೆ ನನ್ನ ಮಗುನು ನನಗೆ ಕ್ವಶನ್ ಮಾಡಿ ಕೇಳಬಾರ್ದಲ್ವಾ, ನಿನ್ನ ಪೇರೆಂಟ್ಸ್ ಯಾರು ಅಂಡು ಏನಕ್ಕೆ ಮಾತಾಡಲ್ಲ, ಈ ಥರ ಎಲ್ಲ ಕ್ವಶನ್ ಮಾಡಿ ಕೇಳಬಾರ್ದು. ನಾನೇ ಈಗೋ ಎಲ್ಲ ಮೇಂಟೈನ್ ಮಾಡಿದ್ರೆ ಇನ್ನು ನಾಳೆ ನಾವು ಸಾಕೋ ಮಕ್ಕಳು ನಮಗೂ ಅದೇ ರೀತಿ ಮಾಡಲ್ಲ ಅಂತ ಯಾವ ನಂಬಿಕೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಎಲ್ಲನೂ ಮರೆತು ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ನಾನು ಮತ್ತೆ ನನ್ನ ಪೇರೆಂಟ್ಸ್ ಜೊತೆಗೆ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನು ನನ್ನ ತಾತನ ಮಟ್ಲಲ್ಲೇ ಬೆಳೆದಿರೋದು ಜಾಸ್ತಿ. ಅವ್ರ ತೋಳಲ್ಲೇ ಮಲ್ಕೊಂಡು, ನಾನು ಚಿಕ್ಕವಳಾಗಿದ್ದಾಗ ಅಪ್ಪನ ತೋಳಲ್ಲಿ ಮಲ್ಕೊಂಡಿರೋದಕ್ಕಿಂತ ಜಾಸ್ತಿ ನಾನು ತಾತನ ತೋಳಲ್ಲೇ ಮಲ್ಕೊಂಡು ಬೆಳೆದಿರೋದು. ಅಷ್ಟು ಮುದ್ದಾಗಿ ನನ್ನನ್ನು ಸಾಕಿದ್ದಾರೆ ನಮ್ಮ ತಾತ. ನನಗೆ ತಾತ ಅಜ್ಜಿ ಫ್ಯಾಮಿಲಿ ಪ್ರೀತಿ ಎಲ್ಲ ಹೆಂಗೆ ಸಿಕ್ಕಿದೆಯೋ ಅಂದ್ರೆ ನನ್ನ ಮಗುಗೂ ಕೂಡ ಅದೇ ರೀತಿ ಸಿಗಬೇಕು ಅಂತಲೇ ನನ್ನ ಆಸೆ. ನನ್ನ ಪೇರೆಂಟ್ಸ್ ಪ್ರೀತಿನೂ ನನ್ನ ಮಗುಗೆ ಸಿಗಬೇಕು ಅಂತ ಅಂದ್ಬಿಟ್ಟು ನನ್ನನ್ನೇ ಎಷ್ಟು ಮುದ್ದಾಗಿ ಸಾಕಿದ್ದಾರೆ. ನನ್ನ ಮಗುಗೂ ಮುದ್ದು ಮಾಡಲ್ವಾ ಅವರು, ಅದನ್ನೆಲ್ಲ ನಾನು ನೋಡಬೇಕು ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ನಾವು ಪೇರೆಂಟ್ಸ್ ಆದಮೇಲೆ ಈಗೋ ಈ ಮನಸ್ತಾಪ ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಬರೀ ಪ್ರೀತಿ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಇವತ್ತಿನ ಕತೆ ಈ ರೀತಿ ಇತ್ತು. ತುಂಬ ಖುಷಿಯಿಂದ ವಿಡಿಯೋನ ಎಂಡ್ ಮಾಡ್ತೀನಿ, ಯಾಕಂದರೆ ನಾನು ಖುಷಿಯಾಗಿದ್ದೆ ಇವತ್ತು. ಥ್ಯಾಂಕ್ ಯು ಯಜಮಾನ್ರೆ ನನ್ನ ಕರ್ಕೊಂಡೋಗಿದ್ದಕ್ಕೆ. ವಿಡಿಯೋ ಇಷ್ಟೇ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.